ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆರ್ ಆರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಸಾಲೆ ದೋಸೆಗೆ ಏನೇನು ಹಾಕ್ಕೊಂಡು ರೆಡ್ ಚಟ್ನಿ ಮಾಡ್ಕೊತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಟೊಮೊಟೊನ ನಾನು ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಚ್ಚಿರೋದನ್ನ ಇದರೊಳಗಡೆ ಹಾಕಿ ಒಂದು 4-5 ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ನೀವು ನೀರಲ್ಲಿ ನೆನೆ ಹಾಕಿ ನೆಂದಿರೋದನ್ನ ಎತ್ತಿ ಹಾಕೋಬೋದು ಬೇಕಾದರೆ, ಯಾಕಂದರೆ ಕಲ್ಲರ್ ಬರುತ್ತೆ ಚೆನ್ನಾಗಿ. ಒಂದು ಬೆಳ್ಳುಳ್ಳಿನ ನಾನು ಇಲ್ಲಿ ಸುಲಿದು ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ, ಒಂದು ಬೆಳ್ಳುಳ್ಳಿನ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿದ್ರೆ ಹುಣಸೆ ಹಣ್ಣು ಕೂಡ ಹಾಕ್ಬೋದು, ಮತ್ತು ಜೀರಿಗೆ ಕೂಡ ಹಾಕ್ಕೋಬೋದು. ನಾನು ಅಷ್ಟೊಂದು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇರೋವಂಥ ಐಟಮ್ಸ್ನ ಹಾಕ್ಕೊಂಡು ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಹುಣಸೆ ಹಣ್ಣು ಜೀರಿಗೆ ಎಲ್ಲನೂ ಅದರೊಳಗಡೆ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಟೇಸ್ಟ್ ಬರುತ್ತೆ. ಮತ್ತು ನಾನು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆರ್ ಆರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಸಾಲೆ ದೋಸೆಗೆ ಏನೇನು ಹಾಕ್ಕೊಂಡು ರೆಡ್ ಚಟ್ನಿ ಮಾಡ್ಕೊತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಟೊಮೊಟೊನ ನಾನು ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಚ್ಚಿರೋದನ್ನ ಇದರೊಳಗಡೆ ಹಾಕಿ ಒಂದು 4-5 ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ನೀವು ನೀರಲ್ಲಿ ನೆನೆ ಹಾಕಿ ನೆಂದಿರೋದನ್ನ ಎತ್ತಿ ಹಾಕೋಬೋದು ಬೇಕಾದರೆ, ಯಾಕಂದರೆ ಕಲ್ಲರ್ ಬರುತ್ತೆ ಚೆನ್ನಾಗಿ. ಒಂದು ಬೆಳ್ಳುಳ್ಳಿನ ನಾನು ಇಲ್ಲಿ ಸುಲಿದು ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ, ಒಂದು ಬೆಳ್ಳುಳ್ಳಿನ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿದ್ರೆ ಹುಣಸೆ ಹಣ್ಣು ಕೂಡ ಹಾಕ್ಬೋದು, ಮತ್ತು ಜೀರಿಗೆ ಕೂಡ ಹಾಕ್ಕೋಬೋದು. ನಾನು ಅಷ್ಟೊಂದು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇರೋವಂಥ ಐಟಮ್ಸ್ನ ಹಾಕ್ಕೊಂಡು ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಹುಣಸೆ ಹಣ್ಣು ಜೀರಿಗೆ ಎಲ್ಲನೂ ಅದರೊಳಗಡೆ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಟೇಸ್ಟ್ ಬರುತ್ತೆ. ಮತ್ತು ನಾನು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ನಾನು ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಬದಲು ನಾನಿಲ್ಲಿ ಮೆಣಸಿನ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ನೀರಲ್ಲಿ ನೋಡ್ಬೋದು. ನೀವೀಗ ರೆಡ್ ಚಟ್ನಿ ಈಗ ರೆಡಿಯಾಗಿದೆ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬದಲು ಚಿಲ್ಲಿ ಪೌಡ್ರು ಕೂಡ ನೀವು ಪ್ಯಾಕೆಟಲ್ಲಿರೋದನ್ನ ಯೂಸ್ ಮಾಡ್ಬೋದು.